ಸೂಪರ್ ಸ್ಟಡಿ ಎಜುಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ರಶ್ನೆ 1. ಗಂಗರ ರಾಜ್ಯ ಲಾಂಛನ ಯಾವುದು? ಆಪ್ಷನ್ ನಂಬರ್ ಎ ಹುಲಿ, ಆಪ್ಷನ್ ನಂಬರ್ ಬಿ ಮದಗಜ, ಆಪ್ಷನ್ ನಂಬರ್ ಸಿ ವರಾಹ, ಆಪ್ಷನ್ ನಂಬರ್ ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮದಗಜ ಅಂತ ಹೇಳ್ಬೋದು. ಗಂಗರ ರಾಜ್ಯ ಲಾಂಛನ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮದಗಜ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಗಂಗರ ದೀರ್ಘಕಾಲದ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಮಾನ್ಯಕೇಟ, ಆಪ್ಷನ್ ನಂಬರ್ ಬಿ ವಾತಾಪಿ, ಆಪ್ಷನ್ ನಂಬರ್ ಸಿ ದ್ವಾರ ಸಮುದ್ರ, ಆಪ್ಷನ್ ನಂಬರ್ ಡಿ ತಲಕಾಡು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ತಲಕಾಡು ಅಂತ ಹೇಳ್ಬೋದು. ಗಂಗರ ದೀರ್ಘಕಾಲದ ರಾಜಧಾನಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ತಲಕಾಡು ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಗಂಗರ ಆರಂಭದ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಕೋಲಾರ, ಆಪ್ಷನ್ ನಂಬರ್ ಬಿ ಪೈಠಣ ಪ್ರತಿಷ್ಠಾನ, ಆಪ್ಷನ್ ನಂಬರ್ ಸಿ ಹಳೆಬೀಡು, ಆಪ್ಷನ್ ನಂಬರ್ ಡಿ ಬನವಾಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕೋಲಾರ ಅಂತ ಹೇಳ್ಬೋದು. ಗಂಗರ ಆರಂಭದ ರಾಜಧಾನಿ ಬಂದ್ಬಿಟ್ಟು ಕೋಲಾರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಗಂಗರ ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ನಂಬರ್ ಎ ಸಿಮುಖ, ಆಪ್ಷನ್ ನಂಬರ್ ಬಿ ಕೀರ್ತಿವರ್ಮ, ಆಪ್ಷನ್ ನಂಬರ್ ಸಿ ದಡಿಗ, ಆಪ್ಷನ್ ನಂಬರ್ ಡಿ ಮಯೂರವರ್ಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ದಡಿಗ ಅಂತ ಹೇಳ್ಬೋದು. ಗಂಗರ ರಾಜ್ಯದ ಸ್ಥಾಪಕ ಬಂದ್ಬಿಟ್ಟು ದಡಿಗ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಗಜಶಾಸ್ತ್ರ ಕೃತಿಯನ್ನು ರಚಿಸಿದ ಗಂಗರ ದೊರೆ ಯಾರು? ಆಪ್ಷನ್ ನಂಬರ್ ಎ ಮಯೂರವರ್ಮ, ಆಪ್ಷನ್ ನಂಬರ್ ಬಿ ಹಾಲ, ಆಪ್ಷನ್ ನಂಬರ್ ಸಿ ಶ್ರೀ ಪುರುಷ, ಆಪ್ಷನ್ ನಂಬರ್ ಡಿ ಪಂಪ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಶ್ರೀ ಪುರುಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಗಜಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದವರು ಶ್ರೀ ಪುರುಷ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಸಮರ ಪರಶುರಾಮ ಎಂಬ ಬಿರುದು ಹೊಂದಿದ್ದ ಗಂಗರ ಮಂತ್ರಿ ಯಾರು? ಆಪ್ಷನ್ ನಂಬರ್ ಎ ಚಾವುಂಡರಾಯ, ಆಪ್ಷನ್ ನಂಬರ್ ಬಿ ಸಿಮುಖ, ಆಪ್ಷನ್ ನಂಬರ್ ಸಿ ಹರ್ಷವರ್ಧನ, ಆಪ್ಷನ್ ನಂಬರ್ ಡಿ ಇಮ್ಮಡಿ ಪುಲಿಕೇಶಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಚಾವುಂಡರಾಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಮರ ಪರಶುರಾಮ ಬಿರುದನ್ನು ಹೊಂದಿದವನು ಚಾವುಂಡರಾಯ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಛಂದೋಬುದಿ ಕೃತಿಯ ಕರ್ತೃ ಯಾರು? ಆಪ್ಷನ್ ನಂಬರ್ ಎ ಗುಣಾಢ್ಯ, ಆಪ್ಷನ್ ನಂಬರ್ ಬಿ ಜಯದೇವ, ಆಪ್ಷನ್ ನಂಬರ್ ಸಿ ರನ್ನ, ಆಪ್ಷನ್ ನಂಬರ್ ಡಿ ಒಂದನೇ ನಾಗವರ್ಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಒಂದನೇ ನಾಗವರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಛಂದಬುದಿ ಕೃತಿಯ ಕರ್ತೃ ಬಂದ್ಬಿಟ್ಟು ಒಂದನೇ ನಾಗವರ್ಮ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ ಶಿಲ್ಪಿ ಯಾರು? ಆಪ್ಷನ್ ನಂಬರ್ ಎ ಅಮಾತ್ಯ, ಆಪ್ಷನ್ ನಂಬರ್ ಬಿ ಅರಿಷ್ಟನೇಮಿ, ಆಪ್ಷನ್ ನಂಬರ್ ಸಿ ಚಾವುಂಡರಾಯ, ಆಪ್ಷನ್ ನಂಬರ್ ಡಿ ದಡಿಗ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅರಿಷ್ಟನೇಮಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಗೊಮ್ಮಟ ವಿಗ್ರಹವನ್ನು ಕಟ್ಟಿಸಿದವರು
ಅರಿಷ್ಟ ನೇಮಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 9, ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು? ಆಪ್ಷನ್ ನಂಬರ್ ಎ 54.8 ಅಡಿ, ಆಪ್ಷನ್ ನಂಬರ್ ಬಿ 55.8 ಅಡಿ, ಆಪ್ಷನ್ ನಂಬರ್ ಸಿ 56.8 ಅಡಿ, ಆಪ್ಷನ್ ನಂಬರ್ ಡಿ 57.8 ಅಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 57.8 ಅಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10, ಗಂಗರ ರಾಜ್ಯದ ಪ್ರಮುಖ ಆದಾಯದ ಮೂಲ ಯಾವುದು? ಆಪ್ಷನ್ ನಂಬರ್ ಎ ಗಣಿ ಕೈಗಾರಿಕೆ, ಆಪ್ಷನ್ ನಂಬರ್ ಬಿ ಕೃಷಿ, ಆಪ್ಷನ್ ನಂಬರ್ ಸಿ ಭೂ ಕಂದಾಯ, ಆಪ್ಷನ್ ನಂಬರ್ ಡಿ ಹೈನುಗಾರಿಕೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಭೂ ಕಂದಾಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಗಂಗರ ರಾಜ್ಯದ ಪ್ರಮುಖ ಆದಾಯ ಬಂದ್ಬಿಟ್ಟು ಭೂ ಕಂದಾಯ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11, ಜೈನರ ಕಾಶಿ ಎಂದು ಪ್ರಸಿದ್ಧವಾದ ಸ್ಥಳ ಯಾವುದು? ಆಪ್ಷನ್ ನಂಬರ್ ಎ ಶ್ರವಣಬೆಳಗೊಳ, ಆಪ್ಷನ್ ನಂಬರ್ ಬಿ ಚಿತ್ರದುರ್ಗ, ಆಪ್ಷನ್ ನಂಬರ್ ಸಿ ಹಾಸನ, ಆಪ್ಷನ್ ನಂಬರ್ ಡಿ ಕೊಡಗು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಶ್ರವಣಬೆಳಗೊಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಜೈನರ ಕಾಶಿ ಅಂತ ಪ್ರಸಿದ್ಧವಾದ ಸ್ಥಳ ಬಂದ್ಬಿಟ್ಟು ಶ್ರವಣಬೆಳಗೊಳ ನೋಡಿ ಫ್ರೆಂಡ್ಸ್. ಪ್ರಶ್ನೆ 12, ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು? ಆಪ್ಷನ್ ನಂಬರ್ ಎ ಚಾವುಂಡರಾಯ, ಆಪ್ಷನ್ ನಂಬರ್ ಬಿ ಅರಿಷ್ಟನೇಮಿ, ಆಪ್ಷನ್ ನಂಬರ್ ಸಿ ದುರ್ವಿನೀತ, ಆಪ್ಷನ್ ನಂಬರ್ ಡಿ ಅಮರಶಿಲ್ಪಿ ಜಕಣಾಚಾರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಮರಶಿಲ್ಪಿ ಜಕಣಾಚಾರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ತಲಕಾಡು ದೇವಾಲಯಗಳನ್ನು ರಚಿಸಿದವರು ಅಮರಶಿಲ್ಪಿ ಜಕಣಾಚಾರಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 13, ಶ್ರವಣಬೆಳಗೊಳದ ಮಹಾಮಸ್ತಾಭಿಷೇಕವು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? ಆಪ್ಷನ್ ನಂಬರ್ ಎ 12 ವರ್ಷಕ್ಕೊಮ್ಮೆ, ಆಪ್ಷನ್ ನಂಬರ್ ಬಿ 11 ವರ್ಷ, ಆಪ್ಷನ್ ನಂಬರ್ ಸಿ 10 ವರ್ಷ, ಆಪ್ಷನ್ ನಂಬರ್ ಡಿ 8 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 12 ವರ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಶ್ರವಣಬೆಳಗೊಳದ ಮಹಾಮಸ್ತಾಭಿಷೇಕವು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುತ್ತದೆ ಫ್ರೆಂಡ್ಸ್. ಪ್ರಶ್ನೆ 14, ಗಂಗರ ಕಾಲದಲ್ಲಿದ್ದ ಭೂ ಕಂದಾಯದ ಪ್ರಮಾಣ ಎಷ್ಟು? ಆಪ್ಷನ್ ನಂಬರ್ ಎ 1/8, ಆಪ್ಷನ್ ನಂಬರ್ ಬಿ 1/6, ಆಪ್ಷನ್ ನಂಬರ್ ಸಿ 1/3, ಆಪ್ಷನ್ ನಂಬರ್ ಡಿ 1/2. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 1/6 ಅಂತ ಹೇಳ್ಬೋದು ಫ್ರೆಂಡ್ಸ್. ಗಂಗರ ಕಾಲದಲ್ಲಿದ್ದ ಭೂ ಕಂದಾಯದ ಪ್ರಮಾಣ ಬಂದ್ಬಿಟ್ಟು 1/6 ಇರ್ತದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15, ಗಂಗರ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲಿ ಇದ್ದ ಗ್ರಾಮದ ಆಡಳಿತಗಾರ ಯಾರು? ಆಪ್ಷನ್ ನಂಬರ್ ಎ ದುರ್ವಿನೀತ, ಆಪ್ಷನ್ ನಂಬರ್ ಬಿ ಪ್ರಭು ಗಾವುಂಡರಾಯ, ಆಪ್ಷನ್ ನಂಬರ್ ಸಿ ಮಂತ್ರಿ, ಆಪ್ಷನ್ ನಂಬರ್ ಡಿ ರಾಜ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪ್ರಭು ಗಾವುಂಡ ಅಂತ ಇರೋದು ಫ್ರೆಂಡ್ಸ್. ಗಂಗರ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲಿ ಇದ್ದ ಆಡಳಿತಗಾರ ಬಂದ್ಬಿಟ್ಟು ಪ್ರಭು ಗಾವುಂಡ ನೋಡಿ ಫ್ರೆಂಡ್ಸ್. ಪ್ರಶ್ನೆ 16, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದ ಗಂಗರ ದೊರೆ ಯಾರು? ಆಪ್ಷನ್ ನಂಬರ್ ಎ ದುರ್ವಿನೀತ, ಆಪ್ಷನ್ ನಂಬರ್ ಬಿ ಪ್ರಭು ಗಾವುಂಡ, ಆಪ್ಷನ್ ನಂಬರ್ ಸಿ ಚಾವುಂಡರಾಯ, ಆಪ್ಷನ್ ನಂಬರ್ ಡಿ ಸ್ತ್ರೀ ಪುರುಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ದುರ್ವಿನೀತ ಅಂತ ಹೇಳ್ಬೋದು ಫ್ರೆಂಡ್ಸ್. ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದವರು ದುರ್ವಿನೀತ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.